ಅವರು ಇವರು ಸ್ನೇಹಿತರು. ST ಸೋಮಶೇಖರ್ ಮಾಜಿ ಮಂತ್ರಿಗಳು, ಅವರು ರಾಜೀವ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲ ಕಾಂಗ್ರೆಸ್ ಸೇರ್ಕಬೇಕು ಅಂತೇಳಿ ಮನಸ್ಸು ಮಾಡಿದ್ದಾರೆ. ಅವರನ್ನು ಸೇರಿಸ್ಕೋಬೇಕು ಅಂತೇಳಿ ನನ್ನಲ್ಲಿ ಮನವಿಯನ್ನು ಮಾಡಿದ್ರು. ನಾನು ಹೇಳಿದೆ, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾವುದೇ ಪ್ರೀ ಕಂಡೀಷನ್ ಇಲ್ಲದೇನೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೆ ಅವರೆಲ್ಲರಿಗೂ ಕೂಡ ಭವ್ಯವಾದಂಥ ಸ್ವಾಗತವನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತದೆ. ಯಾರ ಇವನು ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನವ್ರುಗಳಿಗೆ ಆಚೆ ಕಳಿಸ್ಬಿಡ್ತೀನಿ ನೋಡು. ಹಾಗಾಗಿ ರಾಜೀವ್ ಅವರು ಈಗಾಗಲೇ 2-3 ತಿಂಗಳಲ್ಲೇ ಸೇರ್ಕೋಬೇಕಾಗಿತ್ತು. ನಾನೇ ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಮೈಸೂರಿನಲ್ಲಿ ಒಂದು ಸಮಯ ಕೊಡ್ತೇನೆ, ಆಗ ನೀವೆಲ್ಲ ಸೇರ್ಕೊಳ್ಳಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಕೂಡ ಸೇರ್ಕೊತಾ ಇದ್ದಾರೆ. ಜೊತೆಗೆ ಮಲ್ಲೇಶ್ ಅವರು ನಾವು ಜೊತೆಲೇ ಇದ್ದವರು, ಒಮ್ಮೆ ಕಾರ್ಪೊರೇಟರ್ ಆಗಿದ್ದವರು, JDSನಲ್ಲಿ ಇದ್ದವರು, ಅವರು ಕೂಡ ಕೋಮುವಾದಿಗಳ ಜೊತೆ JDSನವರು ಸೇರ್ಕೊಂಡ ಮೇಲೆ JDS ಕೂಡ ಕೋಮುವಾದಿ ಪಕ್ಷ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಅಲ್ಲಿ ಇರೋದು ಬೇಡ ಅಂತೇಳಿ JDS ಅನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಭೈರಪ್ಪನವರು ನಮ್ಮ ಜೊತೆಲಿ ಇದ್ದವರು, ಮೇಯರ್ ಆಗಿದ್ದವರು. ಆ ಭೈರಪ್ಪನವರು ಕೂಡ ನನ್ನ ಕ್ಷೇತ್ರದಲ್ಲೇ ಗೆದ್ದಿದ್ರು, ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದಿದ್ರು. ಅವರು ಮೇಯರ್ ಆಗಿ ಒಳ್ಳೆ ಕೆಲಸ ಮಾಡಿದ್ರು. ಅವರು ಕೂಡ ಇವತ್ತು ಸೇರ್ಕೊತಾ ಇದ್ದಾರೆ.